ಏನು ಪತ್ರಿಕಾ ಹೇಳಿಕೆ ನೀಡಬೇಕಂತ ತೀರ್ಮಾನ ತಗೊಂಡಿದ್ದೀವಿ ಅಂತ ಹೇಳಿದ್ರೆ, ಇವತ್ತು ಒಬ್ಬ ಹುಚ್ಚ ಆತ ಒಬ್ಬ ಮಾಜಿ ಸಂಸದ ಅನ್ನೋದಕ್ಕಿಂತ ಒಬ್ಬ ಹುಚ್ಚ ಅಂತೇಳಿ ನಾವು ಕರಿತೇವೆ. ಯಾಕೆ ಅಂತ ಹೇಳಿದ್ರೆ, ಹುಚ್ಚ ಏನು ಬೇಕಾದ್ರೂ ಮಾತಾಡ್ಕೊಂಡು ಹೋಗ್ತಾ ಇರ್ತಾನೆ. ಅವ್ನು ಹುಚ್ಚನಾಗಿ ಕಚ್ಚಿದ್ಯೋ ಗೊತ್ತಿಲ್ಲ. ಬಂಗಾರಪೇಟೆಗೆ ಬಂದಾಗೆಲ್ಲ ಹುಚ್ಚಿನ ಥರ ಏನಂದ್ರೆ ಅವ್ನ ಬಾಯಿಗೆ ಏನು ಬರ್ತದೋ ಅದನ್ನು ಅವ್ನ ತೆವಲಿಗೆ ಏನೇನು ಬೇಕೋ ಎಲ್ಲ ಮಾತಾಡ್ಕೊಂಡು ಹೋಗೋದೇ ಅವ್ನ ವೃತ್ತಿ. ಏಕವಚನದಲ್ಲಿ ಬಳಸ್ತಾ ಇದ್ದೀನಿ ಅಂತೇಳಿ ಬೇಜಾರಾಗಬೇಡ್ರಿ. ಯಾಕೆ ಅಂತ ಹೇಳಿದ್ರೆ, ಈ ರೀತಿ ಬಂಗಾರಪೇಟೆಗೆ ಬಂದಾಗೆಲ್ಲ ನಾನು ಅವ್ರಿಗೆ ಭಾಳಷ್ಟು ಸಾರಿ ಎಚ್ಚರಿಕೆನೂ ಕೊಟ್ಟಿದ್ದೇವೆ, ಅವರ ಖಂಡನೆ ಕೂಡ ಮಾಡಿದ್ದೇವೆ, ಅದೇ ರೀತಿ ಸ್ವಾಗತ ಕೂಡ ಮಾಡಿದ್ದೇವೆ. ಯಾಕಪ್ಪ ಸ್ವಾಗತ ಅಂತ ಹೇಳಿದ್ರೆ, ನಮ್ಮ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಎಸ್.ಎನ್. ನಾರಾಯಣಸ್ವಾಮಣ್ಣವ್ರ ಮೇಲೆ ಏನೇನು ಆರೋಪಗಳನ್ನು ಮಾಡಿದ್ರು, ಆ ಆರೋಪಗಳನ್ನು ಸಾಬೀತುಪಡಿಸಲಿಕ್ಕೆ ಸ್ವಾಗತ ಮಾಡಿದ್ವಿ. ರವಿ ಎಂಟರ್ಪ್ರೈಸಸ್ನಲ್ಲಿ ನಿಮಗೆ ಬೇಕಾದ ಎಲೆಕ್ಟ್ರಾನಿಕ್ಸ್ನ 20ಕ್ಕೂ ಹೆಚ್ಚು ಬ್ರ್ಯಾಂಡ್ ಕಂಪನಿಗಳ ಟಿವಿ, ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಹೋಮ್ ಥಿಯೇಟರ್, ಸೋಫಾ ಸೆಟ್, ಡೈನಿಂಗ್ ಟೇಬಲ್, ಮ್ಯಾಟ್ರೆಸ್, ಬೆಡ್ಸ್ ಎಲ್ಲಾ ರೀತಿಯ ಫರ್ನಿಚರ್ಗಳು ಕಡಿಮೆ ಬೆಲೆಗೆ ದೊರೆಯುತ್ತದೆ. ಹಿಂದೆ ಭೇಟಿ ನೀಡಿ ಕೋಲಾರದ ಸಂಗೊಂಡಳ್ಳಿ ಬಳಿ ಇರುವ ರವಿ ಎಂಟರ್ಪ್ರೈಸಸ್ ಮತ್ತು ಬ್ರಾಹ್ಮಣರ ಬೀದಿ, ದೊಡ್ಡಪೇಟೆ, ಕೋಲಾರ. ಆದರೆ ಇದುವರೆಗೂ ಆ ಹುಚ್ಚ ಆ ಆರೋಪಗಳನ್ನು ಏನು ನಾವು ಮಾಡಿ ಅವನ ಆರೋಪ ಮಾಡಿದನೋ ಆ ಆರೋಪವನ್ನು ಸಾಬೀತುಪಡಿಸೋಕೆ ಸಾಧ್ಯ ಆಗಲಿಲ್ಲ. 5 ವರ್ಷ ಈ ಕೋಲಾರ ಜಿಲ್ಲೆಯ ಒಬ್ಬ ಸಂಸದನಾಗಿದ್ದ. ಅವರದೇ ಸರ್ಕಾರ, BJP ಕೇಂದ್ರದಲ್ಲೂ ಅವ್ರದೇ ಸರ್ಕಾರ, ರಾಜ್ಯದಲ್ಲೂ ಅವ್ರದೇ ಸರ್ಕಾರ ಇತ್ತು. ಅವ್ರದೇ ಮುಖ್ಯಮಂತ್ರಿಗಳ ಪ್ರಧಾನ ಕಾರ್ಯದರ್ಶಿಗಳಿತ್ತು, ಎಲ್ಲ ಅವ್ರದೇ ಅವ್ರದೇ ಮಂತ್ರಿಗಳಿದ್ದು ಸಹ ನಮ್ಮ ಶಾಸಕರು ಅವ್ರ ಮೇಲೆ ಮಾಡಿರ್ತಕ್ಕಂಥ ಆರೋಪಗಳನ್ನು ಸಾಬೀತು ಮಾಡಿಸ್ತಕ್ಕಾಗದೇ ಇರ್ತಕ್ಕಂಥ ಲಾನಾಯಕ ಮನುಷ್ಯ ಇವತ್ತು ಬಂದು ಪದೇ ಅದೇ ಥರ ಮಾತಾಡ್ತಾನೆ. ಏನಂತ? ಸರ್ಕಾರಿ ಜಮೀನುಗಳನ್ನು ಹೊಡಿತಾನೆ ಅಂತ. ಯಾರಪ್ಪ ಸರ್ಕಾರಿ ಜಮೀನುಗಳನ್ನು ಹೊಡೆದಿರ್ತಕ್ಕಂಥವ್ರು? ಸರ್ಕಾರಿ ಜಮೀನನ್ನು ಹೊಡೆದಿರ್ತಕ್ಕಂಥ ಪ್ರಥಮ ಮನುಷ್ಯ ನೀನೇ. ಇದೇ ನಮ್ಮ ದೊಡ್ಡಮಡಗು ಭಾಗದಲ್ಲಿ ಸರ್ಕಾರಿ ಜಮೀನುಗಳು ಹಾಕ್ಕೊಂಡಿರೋ ನೀನು, ಕೇಕಲ್ ಹೋಬಳಿಯಲ್ಲಿ ಸರ್ಕಾರಿ ಜಮೀನುಗಳು ಹಾಕ್ಕೊಂಡಿರೋ ನೀನು. ನಮ್ಮ ಶಾಸಕರು ಆ ರೀತಿ ಯಾವುದಾದ್ರೂ ಮಾಡಿದ್ರೆ ನೇರವಾಗಿ ಬಹಿರಂಗವಾಗಿ ಚರ್ಚೆಗೆ ಬನ್ನಿ ಅಂತೇಳಿ ಹಲವಷ್ಟು ಬಾರಿ ಹೇಳಿದ್ದೀವಿ. ನಮ್ಮ ಶಾಸಕರು ಪದೇ ನಿಮ್ಗೆ ಹೇಳಿದ್ದಾರೆ, ನಿಮ್ಮ ಅಪ್ಪನಿಗೆ ನೀನು ಹುಟ್ಟಿದ್ರೆ, ಮುನಿಸ್ವಾಮಿ ನಿಮ್ಮ ಅಪ್ಪನಿಗೆ ನೀನೇನಾದರೂ ಹುಟ್ಟಿದ್ರೆ ಪ್ರೂವ್ ಮಾಡೋಂಥ ನಮ್ಮ ನಾಯಕರು ಸಾಕಷ್ಟು ಬಾರಿ ಹೇಳಿದ್ದಾರೆ. ಇದುವರೆಗೂ ನೀನು ಪ್ರೂವ್ ಮಾಡೋಕ್ಕಾಗಲಿಲ್ವಲ್ಲ. ಇವತ್ತು ಬಂಗಾರಪೇಟೆ ಏನು ಪ್ರಮುಖ ಬೀದಿಯಲ್ಲಿ ಬಂದು ಏನು ಗಂಗಂಪಳ್ಳಿಗೆ ಹೋಗೋ ರಸ್ತೆಯಲ್ಲಿ ಅಲ್ಲಿ ಏನು ಒತ್ತುವರಿ ಮಾಡ್ಕೊಂಡಿದ್ದಾರೋ, ಈ ಹಿಂದೆ ಸುಮಾರು ವರ್ಷಗಳಿಂದ ಸರ್ಕಾರಿ ಜಾಗವನ್ನು ಒತ್ತುವರಿ ಮಾಡ್ಕೊಂಡಿದ್ದಾರೋ, ಆ ಒತ್ತುವರಿದಾರರನ್ನೆಲ್ಲ ಈಗಾಗಲೇ ನಮ್ಮ ಶಾಸಕರು ಕರೆಸಿ ಪುರಸಭೆಯಲ್ಲಿ ಅವ್ರನ್ನೆಲ್ಲರೂ ಒಮ್ಮತ ಅಭಿಪ್ರಾಯ ತಗೊಂಡು ಆ ಒತ್ತುವರಿ ಮಾಡ್ಕೊಂಡಿರೋರಿಗೆ ಪರ್ಯಾಯವಾಗಿ ಬೇರೆ ಕಡೆ ವ್ಯವಸ್ಥೆ ಮಾಡ್ಕೊಡ್ತೀರಪ್ಪ, ನೀವೇನು ಸರ್ಕಾರಿ ಜಾಗನ ಒತ್ತುವರಿ ಮಾಡ್ಕೊಂಡಿದ್ದೀರಿ, ಅಲ್ಲಿ ಮೈನಾರಿಟಿ ಹಾಸ್ಟೆಲ್ ಇದೆ, ಕನ್ನಡ ಸಂಘ ಭವನ ಇದೆ, ಪತ್ರಕರ್ತರ ಭವನ ಇದೆ, IBM ಶಾಲೆ ಇದೆ, ದರ್ಗಾ ಇದೆ. ಈ ಭಾಗದಲ್ಲಿ ಸುಮಾರು ಸಾವಿರಾರು ಜನಸಂಖ್ಯೆ ಓಡಾಡ್ತಾ ಇದ್ದಾರೆ. ಮುಂದೆ ಅಲ್ಲಿ ದೊಡ್ಡ ಅಂಬೇಡ್ಕರ್ ಭವನ ನಿರ್ಮಾಣ ಆಗ್ತಾ ಇದೆ, ಅಲ್ಲಿ ಪಾರ್ಕಿಂಗ್ ಸಮಸ್ಯೆ ಆಗ್ತಾ ಇದೆ, ರೋಡ್ ಚಿಕ್ಕದಾಗಿದೆ. ಅವ್ರು ಮನವೊಲಿಸಿ ರೋಡನ್ನ ಒತ್ತುವರಿ ಮಾಡ್ಕೊಂಡಿರೋ ರೋಡನ್ನ ಮನವೊಲಿಸಿ ತಿರುಗೊಳಿಸೋದಕ್ಕೆ ಒತ್ಕೊಂಡಿದ್ರು. ಆದರೆ ಈಗಾಗಲೇ ನಾವು ಅದನ್ನು ಪದೇ ಹೇಳ್ತಾ ಇದ್ದೀವಿ. ಬಂಗಾರಪೇಟೆಗೆ ಬಂದರೆ ಬೆಂಕಿ ಇಟ್ಟೋಗೋ ಕೆಲಸ ಇವತ್ತಾಗಿರೋದು ಅದೇ ಕೆಲಸನೇ. ಇವತ್ತು ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಬಂದು ಅಲ್ಲಿರ್ತಕ್ಕಂಥವ್ರೆಲ್ಲರೂ ನಮ್ಮ ಮುಸಲ್ಮಾನ ಬಂಧುಗಳನ್ನು, ಅವರು ನಮ್ಮ ಶಾಸಕರೊಟ್ಟಿಗೆ ಬಹಳ ಆತ್ಮೀಯತೆಯಾಗಿರ್ತಕ್ಕಂಥವ್ರು, ಅವರು ಈಗಾಗಲೇ ಬಂದು ಮಾತುಕತೆ ಮಾಡಿಕೊಂಡು ಸ್ವಯಂ ಪ್ರೇರಿತವಾಗಿ ನಾವು ಖಾಲಿ ಮಾಡ್ತೇವೆ, ಜಾಗ ತಿರುಗುಗೊಳಿಸ್ತೇವೆ, ಸಾರ್ವಜನಿಕನ ತೊಂದರೆ ಮಾಡೋದಿಲ್ಲ ಅಂತ ಹೇಳಿದಂಥ ವ್ಯಕ್ತಿಗಳು ನೀವು ಒಕ್ಕಲೆ ಬಿರಿಸಿ, ರೊಚ್ಚಿಗೆ ಬಿರಿಸಿ, ಅವ್ರ ಕಡೆಯಿಂದ ನೀವು ನಮಗೆ ಅನ್ಯಾಯ ಆಗ್ತಾ ಇದೆ ಅಂತ ಹೇಳಕ್ ಹೊರಟಿದೆಯಲ್ಲ ಮುನಿಸ್ವಾಮಿ, ನಿನಗೆ ನಾಚಿಕೆ ಆಗೋದಿಲ್ವಾ? ಸರ್ವೆ ನಂಬರ್ 138 ಅಂತ ಹೇಳ್ತೀಯ, ನಿಮ್ಮ ಅಪ್ಪಂದ ಸರ್ವೆ ನಂಬರ್ 138 ಅಲ್ಲೆಲ್ಲ ಟೇಕಲ್ದ ಹತ್ರನೋ ಇಲ್ಲೋ ಇದರಲ್ಲಿ ಆ ಗುಡಿಸಿಲು ಮುನಿಸ್ವಾಮಿ ಅಂತ ಕರೀತಾರಲ್ಲ ನಿನ್ನನ್ನು, ಅಲ್ಲವ ಕೇಳು ಸರ್ವೆ ನಂಬರ್ಗಳು ಯಾವುದಂತ ಹೇಳ್ತಾರೆ. ಇಲ್ಲಲ್ಲ, ಇವತ್ತು ಬಂಗಾರಪೇಟೆ ಟೌನು ಅಭಿವೃದ್ಧಿ ಆಗ್ತಾ ಇದೆ. ಕೇವಲ ಗಂಗಂಪಳ್ಳಿ ಅಂಬೇಡ್ಕರ್ ರಸ್ತೆ ಒಂದೇ ಅಲ್ಲ, ನಂದಿ ಮೆಡಿಕಲ್ ರಸ್ತೆ ಅಗಲೀಕರಣ ನಡೀತಾ ಇದೆ, ಬಸ್ ಸ್ಟ್ಯಾಂಡ್ ರಸ್ತೆ ಅಗಲೀಕರಣ ನಡೀತಾ ಇದೆ, ರೆಸಾರ್ಟ್ ಇಂದ ಹಿಡಿದು ದಿಂಬದ ಗೇಟ್ ವರೆಗೂ ರಸ್ತೆ ಅಗಲೀಕರಣ ನಡೆಸ್ತಾ ಇದೆ.
ಈ ಕಡೆ ರಂಗಪ್ಪ ಪೆಟ್ರೋಲ್ ಬಂಕ್ ಇಂದ ಹಿಡಿದು ಕೃಷ್ಣವರಂವರೆಗೂ ರಸ್ತೆ ಅಗಲೀಕರಣ ನಡೀತಾ ಇದೆ. ಇದಕ್ಕಿಂತ ಮುಖ್ಯವಾಗಿ ದೇಶಹಳ್ಳಿ ರೈಲ್ವೆ ಗೇಟ್ವರೆಗೂ ರಸ್ತೆ ಅಗಲೀಕರಣ ನಡೀತಾ ಇದೆ. ಇದು ಯಾವುದು ನಿನ್ನ ಕಣ್ಣಿಗೆ ಕಾಣಿಸ್ತಾ ಇಲ್ವಾ? ನಿನ್ನ ಕಣ್ಣೇನು ಇಮ್ರಾಗಿದೆಯಾ ಇಲ್ಲ ಮುಚ್ಚವಾಗಿದೆಯಾ? ಅಭಿವೃದ್ಧಿ ಅಂದರೆ ಅದನ್ನು ಬಿಟ್ಟು ನೀನು ಇಲ್ಲಿ ಬಂದು ಜನರು ರೊಚ್ಚಿಗೆ ಬರಿಸಿ ಈ ರೀತಿ ಮಾಡ್ತಾ ಇದೆಯಲ್ಲ. ಈ ಕಡೆ ಎಲ್ಲ ಈಗ ದೇಶಹಳ್ಳಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ರಸ್ತೆ ಅಗಲೀಕರಣ ಮಾಡ್ತಾ ಇದ್ದಾರೆ. ಅಲ್ಲಿ ಶಾಸಕರದ ಏನೋ ಅಲ್ಲಿ ಜಾಗ ಇದೆಯಾ? ಯಾವುದೋ ಒಂದು ಅರ್ಧ ಇಂಚು ಸೈಟ್ ಇದೆಯಾ? ನಂದಿ ಮೆಡಿಕಲ್ ವೃತ್ತದಲ್ಲಿ ಈ ಕಡೆ ಅಗಲೀಕರಣ ಮಾಡ್ತಾ ಇದ್ದಾರೆ. ಅಲ್ಲಿ ಶಾಸಕರದ್ದು ಯಾವುದನ್ನ ಪ್ರಾಪರ್ಟಿ ಇದೆಯಾ? ಟೌನಲ್ಲೆಲ್ಲ ಅಗಲೀಕರಣ ಮಾಡ್ತಾ ಇದ್ದಾರೆ, ಅಲ್ಲಿ ಯಾವ್ದಾನ ಇದೆಯಾ? ಅಮರಾವತಿಯಲ್ಲಿ ಮಾಡ್ತಾ ಇದ್ದಾರೆ, ಅಲ್ಲಿ ಯಾವ್ದಾನ ಇದೆಯಾ? ಕೋಲಾರ ಮುಖ್ಯ ರಸ್ತೆಯಲ್ಲಿ ಮಾಡ್ತಾ ಇದ್ದಾರೆ, ಅಲ್ಲಿ ಯಾವ್ದಾನ ಇದೆಯಾ? ಇನ್ಯಾಕೋ ಹೇಳ್ತೀಯ ಈ ತರ ಬಂಡಗೆಟ್ಟ ಮಾತುಗಳನ್ನ? ಅಲ್ಲೇ ಮುನ್ಸ್ವಾಮಿ, ನಿಮಗೆ ಪದೇ ಹೇಳ್ತಾ ಇದ್ದೀವಿ, ನಮ್ಮ ನಾಯಕರಾಗಿರ್ತಕ್ಕಂಥ ಎಸ್.ಎನ್. ನಾರಾಯಣಸ್ವಾಮಿ ಏನಾದರೂ ಆ ರೀತಿ ಸರ್ಕಾರಿ ಜಾಗಗಳನ್ನ ಆ ರೀತಿಯನ್ನು ಹಾಕೊಂಡಿದ್ರೆ ನೀನು ಪ್ರೂವ್ ಮಾಡು. ನಾಳೆನೇ ನಮ್ಮ ನಾಯಕರ ಕಡೆಯಿಂದ ನಾವು ರಾಜೀನಾಮೆ ಕೊಡಿಸ್ತೀವಿ. ಇಲ್ಲಾಂದ್ರೆ ನೀನೇನ್ ಮಾಡ್ತೀಯಾ? ನಮ್ಮ ನಾಯಕರ ಮನೆ ಕಾಯ್ತೀಯಾ? ನಿಮ್ಗೋಸ್ಕರ ಒಳ್ಳೆ ಶೂಟ್ ಬಟ್ಟೆ ರೆಡಿ ಮಾಡಿಟ್ಟಿದ್ದೀವಿ, ಒಂದು ಟೋಪಿ, ಒಂದು ಕೋಲು, ಬೆಲ್ಟ್ ಎಲ್ಲ ರೆಡಿ ಮಾಡಿದ್ದೀನಿ. ಸೆಕ್ಯೂರಿಟಿ ಕೆಲಸ ಮಾಡಕ್ ನೀನು ರೆಡಿ ಇರ್ತೀಯಾ ಮುನ್ಸ್ವಾಮಿ? ಇದು ನಿನಗೆ ಕೊಡ್ತಾ ಇರ್ತಕ್ಕಂಥ ಚಾಲೆಂಜ್. ನಿಮಗೆ ಪದೇ ಹೇಳ್ತಾ ಇದ್ದೀವಿ, ನೀನು ಬಂದು ಬಂಗಾರಪೇಟೆಯಲ್ಲಿ ಬಂದು ಬೆಂಕಿ ಹಚ್ಚೋ ಕೆಲಸ ಮಾಡಬೇಡ. ಒಬ್ಬಟ್ಲಿಕೆರೆ ಅಂತ ಹೇಳ್ತೀಯಲ್ಲೇ, ಒಬ್ಬಟ್ಲಿಕೆರೆ ವಿಚಾರ ನಿನಗೆ ಗೊತ್ತಾ? ಇಲ್ಲಿ ಶಂಸುದ್ದೀನ್ ಬಾಬಣ್ಣ ಇದ್ದಾರೆ, ಗೋವಿಂದಣ್ಣ, ಸುಹೇಲ್ ಬೈ, ಇಲ್ಲೆಲ್ಲ ದೊಡ್ಡ ಲೀಡರ್ಗಳೆಲ್ಲ ಇದ್ದಾರೆ, ವೆಂಕಟೇಶಣ್ಣ ಎಲ್ಲರೂ ಇದ್ದಾರೆ. ಆ ಒಬ್ಬಟ್ಲಿಕೆರೆ ವಿಚಾರದಲ್ಲಿ ಅಂಬೇಡ್ಕರ್ ಜಾಗ ಉಳಿಸಬೇಕು, ಅಂಬೇಡ್ಕರ್ ಅಲ್ಲಿ ಭವನ ಕಟ್ಟಬೇಕು ಅಂತೇಳಿ ಸರ್ಕಾರದಲ್ಲಿ ಎಷ್ಟು ಗುದ್ದಾಡಿ ಅಲ್ಲಿ ಮಂಜೂರು ಮಾಡಿಸ್ಕೊಂಡ್ ಬಂದಿದ್ದಾರೆ. ತೋಟಗಾರಿಕೆ ಇಲಾಖೆ ಇದೆ, ವಸತಿ ಶಾಲೆಗಳಿದೆ, ಅಂಬೇಡ್ಕರ್ ಅಭಿವೃದ್ಧಿ ಏನು ವಸತಿ ಶಾಲೆಗಳು ಕಟ್ಟಿದ್ದಾರೆ, ಮುಸಲ್ಮಾನ್ ಬಂಧುವರೆಗೂ ಅಲ್ಪಸಂಖ್ಯಾತರ ಹಾಸ್ಟೆಲ್ ಇದೆ. ಇವುಗಳನ್ನೆಲ್ಲ ನೀನು ಬಂದು ಪ್ರಶ್ನೆ ಮಾಡ್ತೀಯ? ಆ ಸಮುದಾಯದ ಜನ ಯಾರು ಅಲ್ಲಿ ಇರಬಾರ್ದ? ಪ್ರೂವ್ ಮಾಡ್ಬೇಕು ನೀನು. ಆ ಪ್ರೂವ್ ಮಾಡೇ ಬಂಗಾರಪೇಟೆಯಿಂದ ಆಚೆ ಹೋಗ್ಬೇಕಾಗ್ತದೆ. ಬಾಯಿಗೆ ಬಂದಾಗೆ ನಿನ್ನ ತೆವಲಿಗೋಸ್ಕರ ಮಾತನಾಡೋದನ್ನ ಬಿಡಬೇಕಾಗ್ತದೆ ನಾರಾಯಣಸ್ವಾಮಿ. ಈಗಾಗಲೇ ನಮ್ಮ ಶಾಸಕರಾಗಿರ್ತಕ್ಕಂಥ ಎಸ್.ಎನ್. ನಾರಾಯಣಸ್ವಾಮಿ ಪದೇ ಹೇಳಿದ್ದಾರೆ, ನಿಮ್ಮಪ್ಪನಿಗೆ ನೀನೇನಾದ್ರೂ ಹುಟ್ಟಿದ್ರೆ ಇದನ್ನ ಪ್ರೂವ್ ಮಾಡು ಅಂತೇಳಿ. ಅಂದ್ರೆ ಅರ್ಥ ನಿನ್ನ ಕೈಯಲ್ಲಿ ಇದುವರೆಗೂ ಪ್ರೂವ್ ಮಾಡಕ್ ಆಗ್ಲಿಲ್ಲ. ನಿನ್ನ ಕೈಯಲ್ಲಿ ಆಗ್ಲಿಲ್ಲ. ಯಾರೋ ಕಿವಿ ಚುಚ್ತಾರೆ ಅಂತೇಳಿ ಅವ್ರ ಮಾತು ಇವ್ರ ಮಾತು ಕೇಳ್ಕೊಂಡು ನೀನು ಬಂದು ಬಂಗಾರಪೇಟೆಯಲ್ಲಿ ಆಗ್ತಾ ಇರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳನ್ನ ನೀನು ಇಲ್ಲಿ ಅಡ್ಗಾಲ ಹಾಕಿ ಎಲ್ಲರೂ ಜನರನ್ನು ಪ್ರಚೋದನೆ ಮಾಡಿ ಎತ್ಕಟ್ಟು ಹೋಗ್ತೀಯಲ್ಲ, ಇದು ನಿನಗೆ ನಾಚಿಕೆ ಆಗಲ್ವ? ನಿನಗೆ ಹೇಳ್ತೀಯ ಹಾಸ್ಪಿಟ್ಲು ಅಂತ. ಇವತ್ತು ಒಳ್ಳೆ ಸುಜಾತಿದ್ವ ಹಾಸ್ಪಿಟ್ಲ್ ಇದೆ, ಹಾಸ್ಟೆಲ್ಗಳಿದೆ, ವಿದ್ಯಾರ್ಥಿಗಳಿದೆ, BO ಆಫೀಸ್ ಕಟ್ತಾ ಇದ್ದಾರೆ, EO ಆಫೀಸ್ ಕಟ್ತಾ ಇದ್ದಾರೆ. ಅದ್ಯಾವುದು ನಿನ್ನ ಕಣ್ಣಿಗೆ ಕಾಣಿಸ್ತಾ ಇಲ್ವಾ? ಊರು ಡೆವಲಪ್ಮೆಂಟ್ ಆಗೋದು ನಿನಗೆ ಇಷ್ಟ ಇಲ್ವಾ? ಇಲ್ಲಿ ಕೋಮು ಸೌಹಾರ್ದತೆಯನ್ನ ನೀನು ಕೆಣಕ್ತಾ ಇದೆಯಾ? ಇಲ್ಲಿ ಎಲ್ಲ ಹಿಂದೂ, ಮುಸ್ಲಿಂ, ಕ್ರೈಸ್ತ ಎಲ್ಲ ಬಂಧುಗಳು ಅನ್ಯೋನ್ಯದಿಂದಲೇ ಜೀವನ ಮಾಡ್ತಾ ಇದ್ದಾರೆ. ಯಾವುದೋ ನೀನು ಬೆಳಗಾಂ ವಿಚಾರ ಎತ್ಕೊಂಡು ನೀನು ಮಾತನಾಡ್ತೀಯ ಅಂತ ಹೇಳಿದ್ರೆ ನೀನು ಎಂತ ಹುಚ್ಚನಯ್ಯ ನೀನು? ಬೆಳಗಾಮಕ್ಕೂ ಬಂಗಾರಪೇಟೆಗೆ ಏನಯ್ಯ ಸಂಬಂಧ? ಬಳ್ಳಾರಿ ವಿಚಾರಕ್ಕೂ ಇಲ್ಲಿಗೆ ಏನಯ್ಯ ಸಂಬಂಧ? ಇವತ್ತು ಪ್ರಚೋದನೆ ಮಾಡ್ತಾ ಇರ್ತಕ್ಕಂಥದ್ದು ಮುನ್ಸ್ವಾಮಿ ನೀನು. ಬಳ್ಳಾರಿಯಲ್ಲಿ ನಡೀತಾ ಇರ್ತಕ್ಕಂಥ ವಿಚಾರವನ್ನ ಬಂಗಾರಪೇಟೆಯಲ್ಲಿ ಸೃಷ್ಟಿ ಮಾಡಬೇಕು ಅಂತೇಳಿ ರೊಚ್ಚಿಗೆ ಬರಿಸ್ತಾ ಇರ್ತಕ್ಕಂಥದ್ದು ನೀನು. ನಿನ್ನ ಮೇಲೆ ಇವತ್ತು ನಾವು ಕ್ರಿಮಿನಲ್ ಕೇಸನ್ನು ಹಾಕ್ಬೇಕಾಗ್ತದೆ. ಪ್ರಚೋದನಕಾರಿ ಸ್ಟೇಟ್ಮೆಂಟ್ಗಳನ್ನ ನೀನು ಇಲ್ಲಿ ಬಂಗಾರಪೇಟೆಯಲ್ಲಿ ಬಂದು ಕೊಟ್ಟು ಹೋಗ್ತಾ ಇದೀಯ ಮುನ್ಸ್ವಾಮಿ. ನಿನ್ನ ಮೇಲೆ ಕೇಸ್ ಬುಕ್ ಮಾಡಬೇಕಾಗ್ತದೆ. ಈ ರೀತಿಯಾಗಿರ್ತಕ್ಕಂಥ ಪ್ರಚೋದನಕಾರಿಯಾದ ಹೇಳಿಕೆಗಳನ್ನ ಕೊಡೋದನ್ನ ನಿಲ್ಲಿಸಬೇಕು. ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿದ್ದಾರೆ ಅಂತ. ಫಸ್ಟ್ ಆಫ್ ಆಲ್ ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡೋದ್ರಲ್ಲಿ ಮುನ್ಸ್ವಾಮಿಯವರು ಮೇಲ್ಗೈ. ಯಾಕಂತ ಹೇಳಿದ್ರೆ ಕ್ರಷರನ್ನ ಯಾವ ರೀತಿ ನಕಲಿ ದಾಖಲೆ ಸೃಷ್ಟಿ ಮಾಡಿದ್ದಾರೆ ಅಂತೇಳಿ ಇಡೀ ಜಿಲ್ಲೆ ಗೊತ್ತಿದೆ. ಬಂಗಾರಪೇಟೆಯಲ್ಲಿ P ನಂಬರ್ಗಳನ್ನ ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿ ಎಲ್ಲೆಲ್ಲಿ ಏನೇನು ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಮುನ್ಸ್ವಾಮಿಗೆ ಚೆನ್ನಾಗಿ ಗೊತ್ತಿದೆ. ಹಾಗಾಗಿ ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡೋದ್ರಲ್ಲಿ ಮೇಲ್ಗೈ ಅಂತ ಹೇಳಿದ್ರೆ ಅದು ಮುನ್ಸ್ವಾಮಿ. ಅದು ನಮ್ಮ ನಾಯಕರ ಮೇಲೆ ಹೊರಿಸ್ತಾ ಇರ್ತಕ್ಕಂಥ ಆರೋಪ ಸತ್ಯಕ್ಕೆ ದೂರವಾಗಿರ್ತಕ್ಕಂಥ ವಿಚಾರ. ನಗರ ಇವತ್ತು ಬೆಳೀತಾ ಇದೆ, ಬಂಗಾರಪೇಟೆ ಪುರಸಭೆಯಿಂದ ನಗರಸಭೆ ಆಗಿದೆ. ಹಾಗಾಗಿ ಅಭಿವೃದ್ಧಿ ಮಾಡ್ತಾ ಇರೋದನ್ನ ಅದನ್ನ ಕಣ್ಣು ಕುಕ್ತಾ ಇರೋದ್ರಿಂದ ಏನೋ ಒಂದಿಲ್ಲಿ ಜನರಿಗೆ ಸುಳ್ಳು ಹೇಳೋಣ, ದಿಕ್ಕು ತಪ್ಸೋಣ. BJP ಪಕ್ಷನೇ ಸುಳ್ಳು. ಒಂದು ಸುಳ್ಳನ್ನು 10 ಸಾರಿ ಹೇಳಿದ್ರೆ ನಿಜ ಅಂತ ನಂಬ್ತಾರ ಅಂತೇಳಿ ಆ ಸುಳ್ಳು ಹೇಳಬೇಕಂತೇಳಿ ಹೇಳ್ತಾ ಇದ್ದಾನೆ. ಅದಕ್ಕೆ ಯಾರು ಕಿವಿ ಕೊಡುವಂಥ ಅವಶ್ಯಕತೆ ಇಲ್ಲ. ಇಂಥ ಪುಂಗಾ ಮುನ್ಸ್ವಾಮಿಗಳನ್ನ ನಾವ್ಯಾರು
ನಂಬೋದು ಬೇಡ. ಇಂಥವ್ರನ್ನ ಜನರೇ ಬುದ್ಧಿ ಕಲಿಸ್ತಾರೆ. ನಮ್ಮ ಶಾಸಕರಿಗೆ ಬುದ್ಧಿ ಕಲಿಸ್ತೀನಿ ಅಂತ ಹೇಳಿದ್ದಾರೆ. ಫಸ್ಟ್ ಇವನೇ ಕಲಿಸಿ ಇವತ್ತು ಅವ್ನು ಮೂಲೆ ಗುಂಪಾಗಿದ್ದಾನೆ. ಅದು ಅವ್ನು ತಟ್ಕೊಂಡು ನೋಡ್ಕೊಳ್ಳಿ, ಅವ್ನು ಫಸ್ಟಿಂದ ನೋಡ್ಕೊಳ್ಳಿ. ನನಗೆ ಬುದ್ಧಿ ಕಲಿಸೋರಪ್ಪ, ಟಿಕೆಟೇ ಕೊಡ್ತೀರಾ, ಇನ್ನು ಇವ್ರ ಬಗ್ಗೆ ನಾನು ಯಾಕೆ ಮಾತಾಡಲಿ ಅಂತೇಳಿ ಅದನ್ನ ತಿಳ್ಕೊಂಡ್ರೆ ಅಷ್ಟು ಸಾಕು. ಕಬಳಿಕೆ ಮಾಡ್ತಾರೋನು ನೀನು, ನಮ್ಮ ನಾಯಕರಾಗಿರ್ತಕ್ಕಂಥ ಎಸ್ ಎನ್ ನಾರಾಯಣಸ್ವಾಮಣ್ಣವರಲ್ಲ. ಎಸ್ ಎನ್ ನಾರಾಯಣಸ್ವಾಮಣ್ಣವರು ಆ ರೀತಿ ಏನಾದರೂ ಬಂಗಾರಪೇಟೆಯಲ್ಲಿ ಇವಾಗ ನೀನು ಮಾಡಿರ್ತಕ್ಕಂಥ ಆರೋಪ ಸಾಬೀತು ಮಾಡಿಸಿದ್ದಾದ್ರೆ ನಾವೆಲ್ಲರೂ ಸಹ ನಿನ್ನ ಮನೇಲಿ ಜಿದ್ದಕ್ಕಿರ್ತೀವಿ. ಇಲ್ಲಾಂದ್ರೆ ನೀನು ಒಬ್ಬ ಬಂದು ನಮ್ಮ ನಾಯಕರಾಗಿ ಎಸ್ ಎನ್ ನಾರಾಯಣಸ್ವಾಮಿ ಮನೇಲಿ ಗೇಟ್ ಕಾದ್ರೆ ಸಾಕಪ್ಪ ಅಂತ ಈ ಎಲ್ಲ ಮಾಧ್ಯಮದ ಮುಖಾಂತರವಾಗಿ ನಾನು ಅವರಿಗೆ ಸವಾಲನ್ನು ಹಾಕ್ತಾ ಇದ್ದೇನೆ.